ಕಾಡಿನ ರಾಜ ಸಿಂಹನೇ ಆಗಿರ್ಬೋದು, ಆದರೆ ನಿಜವಾದ ಕಾಡಿನ ರಾಜ ಯಾರು ಗೊತ್ತಾ? ಹುಲಿ ಪ್ರಪಂಚದಲ್ಲೇ ಅತಿ ಕ್ರೂರವಾದ ಪ್ರಾಣಿ. ಇದು ಇದ್ರ ಹೊಟ್ಟೆಗೋಸ್ಕರ ಯಾವ ಪ್ರಾಣಿನೂ ಲೆಕ್ಕಿಸದೆ ಕಚ್ಚಿ ಕಚ್ಚಿ ತಿಂದು ಬಿಡುತ್ತೆ. ಆದರೆ ಈ ಹುಲಿಲಿ ಎಷ್ಟೊಂದು ಒಳ್ಳೆ ಗುಣಗಳಿದಾವೆ ಗೊತ್ತಾ? ಈ ಥೈಲ್ಯಾಂಡಲ್ಲಿ ಯಾವ ಗಾಡಿ ಹತ್ತಿದ್ರು ಕೂತ್ಕೊಳ್ಳೋಕೆ ಜಾಗ ಸಿಗ್ತಾ ಇಲ್ಲ. ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಈ ಥೈಲ್ಯಾಂಡ್ ಅಲ್ಲಿ ಇರೋ ಪ್ರತಿಯೊಬ್ಬ ಮನುಷ್ಯನು ಒಂದೇ ಫ್ಯಾಮಿಲಿಗೆ ಸರಿ ಇರೋದಂತೆ. ಆಲ್ಮೋಸ್ಟ್ ಒಂದು 7 ರಿಂದ 7.5 ಕೋಟಿ ಜನ ಇದ್ದಾರೆ. ಅಂದ್ರೆ ಎಷ್ಟು ದೊಡ್ಡ ಫ್ಯಾಮಿಲಿ ಆಗ್ಬೇಡ ಗುರು ಇದು. ಅಯ್ಯೋ ಪಾಪ ಮುಗ್ಧ ಜನ. ನಾವು ಇವತ್ತು ಅದೇ ತರ ಒಂದು ಫ್ಯಾಮಿಲಿದು ಅತಿ ದೊಡ್ಡ ಮನುಷ್ಯ ನೋಡಕ್ ಬಂದಿದ್ದೀವಿ. ಹುಲಿನ ನಾನು ಆಕ್ಚುಲಿ ಫೋಟೋದಲ್ಲಿ ವಿಡಿಯೋಗಳಲ್ಲಿ ನೋಡಿದ್ದೀನಿ, ರಿಯಲ್ ಆಗಿ ಝೂ ಅಲ್ಲಿ ನೋಡಿದ್ದೆ ದೂರದಿಂದ, ಆದ್ರೆ ಇಷ್ಟು ಹತ್ರದಲ್ಲಿ ಅಂತೂ ಯಾವತ್ತೂ ನೋಡಿಲ್ಲ. ಈ ಪ್ರಕೃತಿ ಸೃಷ್ಟಿ ಮಾಡಿರೋದ್ರಲ್ಲಿ ತುಂಬಾ ಅಪಾಯಕಾರಿ ಪ್ರಾಣಿ ಅಂದ್ರೆ ಅದರಲ್ಲಿ ಹುಲಿನೂ ಬರುತ್ತೆ. ಬೈ ಸಿಂಹ, ಹುಲಿ, ಚಿರತೆ, ಬೆಕ್ಕು ಇದೆಲ್ಲ ಬೆಕ್ಕು ಫ್ಯಾಮಿಲಿಗೆ ಸೇರುತ್ತೆ. ಆಕ್ಚುಲಿ ಈ ಹುಲಿನ ದೊಡ್ಡ ಬೆಕ್ಕು ಅಂತ ಕರೀತಾರೆ. ನಾವಿವಾಗ ಆ ಪಾರ್ಕಲ್ಲಿ ಇದ್ದೀವಿ. ಬೈ ಅದನ್ನ ನೋಡಕ್ ಒಳ್ಳೆ ಎಕ್ಸೈಟ್ಮೆಂಟ್ ಐತೆ. ಅದ್ರ ಹಿಂದೆ ಒಂದು ಕರಾಳ ಸತ್ಯನೂ ಐತೆ. Go together. Yeah, we go together. Okay. Don't walk alone. Okay. Mobile phone, you can take photo by yourself. No flash. ಜೊತೆನೇ ಇರಿ ಅಂತ ಹೇಳೋರೆ, ಜಾಸ್ತಿ ದೂರ ಹೋಗ್ಬೇಡಿ ಅಂತ. ಈ ಹುಲಿಗೆ ನೀರಲ್ಲಿ ಆಟ ಆಡೋಕ್ಕೆ ತುಂಬಾ ಇಷ್ಟ. ಹುಲಿ ನೀರನ್ನ ಇಷ್ಟಪಡುವಂತ ಕೊತ್ತಿ. ಹೌದು, ಅದು ಬೆಕ್ಕು ಅಂತಾನೆ ಕರೀತಾರೆ. ಇವಾಗ ಹತ್ರ ಹೋಯ್ತಿದೀವಿ. ಬೈ ಹುಲಿದು ಇಲ್ಲಿ ಫರ್ ಏನ್ ನೋಡ್ತಿದ್ದೀರಾ, ಇದು ಆಕ್ಚುಲಿ ಎಲ್ರಿಗೂ ಒಂದೇ ತರ ಇರಲ್ಲ. ನಮ್ಗೆ ಹೆಂಗ್ ಮನುಷ್ಯನ್ಗೆ ಒಬ್ಬಂಗಿಂತ ಒಬ್ಬಂಗೆ ಬೇರೆ ತರ ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ಬಾಯಿ ಹತ್ರ ಬರಬೇಡಿ ಅಂತ. ಇದು ತುಂಬಾ ನಿದ್ರೆ ಮಾಡ್ತೈತೆ, ಮಲ್ಕೊಬಿಟ್ಟೈತೆ. ಸ್ಲೀಪ್ ಟೈಮ್. ಹುಲಿ ತುಂಬಾ ಡೇಂಜರಸ್ ಪ್ರಾಣಿ, ಆದ್ರೆ ಅಷ್ಟೇ ಒಳ್ಳೆ ಪ್ರಾಣಿ ಸಹ. ಇದು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಿನ್ನುತ್ತೆ. ಸುಮ್ಮನೆ ಸಿಕ್ಕಾಬಟ್ಟೆ ಏನು ಬೇಟೆ ಆಡಕ್ ಹೋಗೋದಿಲ್ಲ. ಹುಲಿ ಅದ್ರ ಬೇಟೆನ ಸಿಕ್ಕಾಬಟ್ಟೆ ಪ್ರೊಟೆಕ್ಟ್ ಮಾಡುತ್ತೆ. ಅದು ವಾರಕ್ಕೆ ಒಂದೇ ಒಂದು ಊಟ ಸಾಕು. ಒಂದು ಊಟ ತಿಂದು ಒಂದು ವಾರ ಇಡೀ ಮ್ಯಾನೇಜ್ ಮಾಡುತ್ತೆ. ಆದರೆ ಒಂದ್ಸಲಕ್ಕೆ ಅದಕ್ಕೆ ಅಟ್ಲೀಸ್ಟ್ 30 kg ಮಾಂಸ ಬೇಕೇ ಬೇಕು. ಆ್ಯಂಡ್ ಸಿಕ್ಕಾಬಟ್ಟೆ ಡೇಂಜರಸ್ ಪ್ರಾಣಿ. ಅದು ಒಂದೇ ಬೇಟೆ ಆಡುತ್ತೆ. ಅದು ಬೇಸಿಕಲಿ ರಾತ್ರಿ ಹೊತ್ತು ಮಾತ್ರ. ಸಿಂಹ ಹಂಗಲ್ಲ. ಸಿಂಹ ಗಂಡು ಸಿಂಹ ಬೇಟೆನೇ ಆಡಲ್ಲ, ಹೆಣ್ಣು ಸಿಂಹ ಬೇಟೆ ಆಡೋದು. ಆದರೂ ನಿಜವಾದ ಕಾಡಿನ ರಾಜ ಅಂದರೆ ಹುಲಿ. ಆಮೇಲೆ ಇದ್ರ ಬೇಟೆನ ಇದು ಕಾಯುತ್ತೆ. ಜಾಸ್ತಿ ಏನು ತಿನ್ನಕ್ಕೆ ಹೋಗಲ್ಲ. ಇದಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟೇ ತಿನ್ನೋದು. ಇದು ನಮ್ಮ ರಾಷ್ಟ್ರೀಯ ಹುಲಿ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ. ಆದರೆ ಹುಲಿ ಒಬ್ರಿಗೆ ಪಳಗುವಂಥ ಪ್ರಾಣಿ ಅಲ್ವೇ ಅಲ್ಲ. ಪಳಗಿದ್ರು ಯಾರಾದರೂ ಒಬ್ರಿಗೆ ಸಿಂಗಲ್ ಮಾಸ್ಟರ್ ಮೈಂಡ್ ಸೆಟ್ ಇರುವಂಥ ಪ್ರಾಣಿ ಅದು. ಆ್ಯಕ್ಚುಲಿ ಇದು ಇಷ್ಟು ಸಿಂಪಲ್ ಆಗಿ ಮಲಗಿದೆ ಅಂತ ಹೇಳಿದ್ರೆ ಇದನ್ನ ಆ್ಯಕ್ಚುಲಿ ಮಾಡ್ತಾರೆ ಬೈ. ಅಂದರೆ ಇದು ಈ ಹುಲಿಗೆ ಎನಿ ಟೈಮ್ ನೀವು ಯಾವಾಗಲೇ ಬನ್ನಿ 24x7 ಇಷ್ಟೇ ಹಿಂಗೇ ಮಲ್ಕೊಂಡಿರುತ್ತೆ. ಇವರು ನಮ್ಮ ಜೊತೆ ಈ ಹುಲಿ ನೋಡಕ್ ಬಂದಿದ್ದು ಜರ್ಮನಿ ಫ್ರೆಂಡ್. ಇನ್ನೊಂದು ಕಡೆಯಿಂದ ಸೈಲೆಂಟ್ ಹಂಟರ್ ಅಂತ ಕರೀತಾರೆ. ಪಾದ ನೋಡಿ ನೀವೆ ಅಂತ. ಸೈಲೆಂಟ್ ಹಂಟರೇ ಮಲಗಿದ್ದಾರೆ ಬಾಸು. ಮಲ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದು ಸಿಕ್ಕಾಬಟ್ಟೆ ಭಾರ ಬೆಳೆಯುತ್ತೆ. ಹುಲಿ ಆ್ಯಕ್ಚುಲಿ ಸಿಂಹದಕ್ಕಿಂತ ಜಾಸ್ತಿ ಬೆಳೆಯುತ್ತೆ. ಸಿಂಹದಕ್ಕಿಂತ ಭಾರ ಇರುತ್ತೆ. ಸಿಂಹದಕ್ಕಿಂತ ಚೆನ್ನಾಗಿ ಬೇಟೆ ಆಡುತ್ತೆ. ಸೈಲೆಂಟ್ ಆ್ಯಂಡ್ ಸೈಲೆಂಟು. ಇದ್ರದ್ದು ಫರ್ರೆ ಬೇರೆ ಥರ ಇದೆ, ಅಲ್ಲಿರೋದ್ರದ್ದು ಫರ್ರೆ ಬೇರೆ ಥರ ಇದೆ. 2 ವರ್ಷದ ಹಳೆಯ ಹುಲಿ ಇದು. ದೊಡ್ಡದಿದೆ, ಸಿಕ್ಕಾಬಟ್ಟೆ ಭಯಂಕರವಾಗಿದೆ ನೋಡೋಕ್ಕೆ. ಸೊ ಮಲ್ಕೊಂಡಿದೆ. ನೆಮ್ಮದಿಯಾಗಿ ಮಲ್ಕೋ. ಹುಲಿಗಿಂತ ಈ ಹುಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರಲ್ಲಿ. ಯಾಕೆ ಅಂದರೆ ಹುಲಿಗಳದ್ದು ಬಣ್ಣ ಅನ್ನೋದು ಹುಲಿಗಳದ್ದು ಬಣ್ಣ ಆ್ಯಕ್ಚುಲಿ ಅದು ಯಾವ ವೆದರಲ್ಲಿ ಉಳಿಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಹುಲಿಗಳು ಹಂಗೆ ಡಾರ್ಕ್ ಆಗಿರುತ್ತೆ. ತುಂಬ ಚಳಿ ಜಾಗದಲ್ಲಿ ಬದುಕುವಂಥ ಹುಲಿದು ಬಣ್ಣ ತುಂಬ ಡಾರ್ಕ್ ಆಗಿರುತ್ತೆ. ಮೇ ಬಿ ಇದು ಬೇರೆ ಬ್ರೀಡು. 5 ರಿಂದ 6 ಥರ ಹುಲಿಗಳಿದ್ದಾವೆ. ಹುಲಿದು ನಾಲ್ಗೆ ಒನ್ ಆಫ್ ದ ಮೋಸ್ಟ್ ಡೇಂಜರಸ್. ಆದ್ರೂ ಹುಲಿ ನಾಲ್ಗೆಲಿ ಒಂದ್ಸಲ ನಾವು ಐಸ್ ಕ್ರೀಮ್ ತಿಂತೀವಲ್ಲ, ಹಂಗೇನಾದ್ರೂ ಎಳೆದು ಬಿಟ್ರೆ ಚರ್ಮ 1 ಇಂಚ್ ಚರ್ಮದವರೆಗೂ ಕಿದ್ಕೊಂಡು ಬರುತ್ತೆ. ಹುಲಿ ನಾಲ್ಗೆಲಿ ಸಣ್ಣ ಸಣ್ಣಾಗಿರೋ ಮುಳ್ಳು ತರ ವಿಷಯಗಳಿರ್ತವೆ. ನಾಲ್ಗೆ ಬಿಡ್ತಿಲ್ಲ, ತೋರಿಸ್ಬೋದಿತ್ತು. ಆ ಮಾಡಲೇ ಆ ಮಾಡ. ಒಟ್ಟು ಥೈಲ್ಯಾಂಡ್
ಲ್ಯಾಂಡಲ್ಲಿ ಅಟ್ ಪ್ರೆಸೆಂಟ್ 180ರಿಂದ 190 ಹುಲಿಗಳಿದೆ. ಆದರೆ ಅದ್ರಲ್ಲಿ ಮೋಸ್ಟ್ ಆಫ್ ದ ಹುಲಿಗಳನ್ನ ಇಲ್ಲೇ ಇಟ್ಕೊಂಡವ್ರೆ. ಎಲ್ಲ ಹುಲಿನೂ ಹಂಗೆ ಟಚ್ ಮಾಡಕ್ಕೆ ಬಿಡೋದಿಲ್ಲ, ಕೆಲವುಗಳನ್ನ. ಹಲೋ, ಏಯ್ ಮಚ್ಚ, ಎಲ್ಲ ಸುಮಾರು ಹುಲಿಗಳಿದೆ. ಹುಲಿ ಮನುಷ್ಯನಿಗಿಂತ ಮುಂಚೆ ಬದುಕಿದಂತಹ ಪ್ರಾಣಿ. ಹೌದು, ಅಟ್ಲೀಸ್ಟ್ 20,000 ವರ್ಷದ ಮುಂಚೆಯಿಂದನೂ ಬದುಕಿದಂತೆ. ಮನುಷ್ಯ ಬದುಕಿದ್ದಾನೆ ಅಂತ ಗೊತ್ತಾಗಿದ್ದು 3 ಲಕ್ಷ ವರ್ಷಗಳಿಂದ ಮುಂಚೆ. ಆದರೆ ಹುಲಿ ಬದುಕೋದು 10ರಿಂದ 15 ವರ್ಷ ಮಾತ್ರ. ಇಲ್ಲೊಂದು ಮಲ್ಕೊಂಡಿದೆ, ಆರಾಮ್ಸೆ ಇಲ್ಲಿದೆ. ಯಾರು ಗೊತ್ತಾಗಲ್ಲ ಸಮಯ. ಹುಲಿ ಸಂತತಿ ಏನಿತ್ತು ಅದರಲ್ಲಿ 97% ಅಂದರೆ 100ಕ್ಕೆ 97 ಹುಲಿಗಳು ಸತ್ತೋಗಿದ್ದಾವೆ. ಇನ್ನು ಉಳ್ಕೊಂಡಿರೋ ಹುಲಿಲಿ 100ರಲ್ಲಿ 99 ಹುಲಿಗೆ ನಮ್ಗೆ ಹೆಲ್ಪ್ ಬೇಕು. ಅದಕ್ಕೋಸ್ಕರನೇ ನಮ್ಮ ಭಾರತದ ಗೌರ್ಮೆಂಟು ಸೆಪ್ರೇಟಾಗಿ ಹುಲಿಗೆ ಅಂತ ತುಂಬ ಕೇರ್ ಮಾಡ್ತಾರೆ. ವರ್ಲ್ಡಲ್ಲಿರೋ ಅರ್ಧ ಪಾಪ್ಯುಲೇಷನ್ ಹುಲಿ ನಮ್ಮ ಭಾರತದಲ್ಲೇ ಇದೆ. ಹಲೋ ಹಲೋ, ಬರ್ತೀಯ ನಮ್ಮೂರಿಗೆ? ನೀವು ಆ ರೂಟಿಗೆ ಮಾತ್ರ ತಗೊಂಡೋಗ್ಬೇಡಿ, ದಯವಿಟ್ಟು ಕ್ಷಮೆ ಇರಲಿ. ಹುಲಿ ನೀರನ್ನ ತುಂಬ ಇಷ್ಟಪಡೋ ಪ್ರಾಣಿ. ಅದು ದಿನದಲ್ಲಿ ಒಂದಿಷ್ಟು ನಿಮಿಷನಾದ್ರೂ ನಾನು ನೀರಲ್ಲಿ ಕಳಿಬೇಕು ಅಂತ ಇಷ್ಟಪಡುತ್ತೆ. ಅಲ್ಲಿರೋ ಒಂದು 4-5 ಬಿಟ್ಟು ಇಲ್ಲಿರೋನೇನಾರು ಹೊರಗಡೆ ಬಿಟ್ಬಿಟ್ರೆ, ಇಲ್ಲ ಟಚ್ ಮಾಡಿ ಅಂತ ಬಿಟ್ರೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಮಜಾ ನಹೀ ಆ ರಹಾ ಹೈ. ಮುಗೀತು ಕತೆ. ಸಿಗದು ತೋರಣ ಮಾಡ್ಕೊಬಿಡ್ತವೆ ತಿನ್ನಕ್ಕೆ ಅಂತ ಬಿಡೋದಿಲ್ಲ ಬೈ. ಆ್ಯಕ್ಚುಲಿ ಹುಲಿ ಎಷ್ಟು ಇಂಟ್ರೆಸ್ಟಿಂಗ್ ಪ್ರಾಣಿ ಅಲ್ವಾ? ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಪ್ರಾಣಿ ಹುಲಿ. ಏಯ್ ಇಲ್ಲ ನೋಡ, ನೀವು ಯಾವ್ದು ಕುಡಿಯೋದು ಇನ್ನೇ? ಈ ಹುಲಿಗಳಿಗೂ ಇಲ್ಲಿರೋ ಹುಲಿಗಳಿಗೂ ಆಮೇಲೆ ಇಲ್ಲಿರೋ ಈ ಹುಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಎಲ್ಲೋ ಒಂದು ಕಡೆ ಓದಿದ್ದೆ, ಈ ಸೈನ್ಸ್ ಹೇಳಿದ್ದೆ ಬಿಳಿ ಹುಲಿ ಸಂತತಿನೇ ಎಲ್ಲ ಮುಗ್ದೋಗಿದೆ ಅಂತ. ಅದೇ ನಮ್ಮ ಮೈಸೂರು ಝೂ ಅಲ್ಲಿ ನೋಡಿದ್ದೀನಿ. ಆಮೇಲೆ ಇಲ್ಲೂ ಒಂದು 2-3 ಬಿಳಿ ಹುಳಿ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಹಿಡಿಯುತ್ತೆ. ಬಿಳಿ ಹುಲಿಗಳೈತೆ, ಆದರೆ ಆ್ಯಕ್ಚುಲಿ ಇದು ಟೋಟಲಿ ವೈಟ್ ಆಗಿಲ್ಲ. ಒಟ್ರಸಿ ಬಿಳಿ ಹುಲಿನೇ ನೋಡಿ. ಫುಲ್ಲು ಬಿಳಿಗಿಲ್ವಾ ಅದ್ರ ಮೈ? ಇಲ್ಲ ಬಣ್ಣ ಬದಲಾಗಿದೆ, ಗೊತ್ತಿಲ್ಲ. ಹುಲಿ ಆ್ಯಕ್ಚುಲಿ ಕಿವಿ ಮುಖಾಂತರ ಮಾತಾಡ್ತಾವಂತೆ. ನಮ್ಮದು ಎಕೋಸಿಸ್ಟಮ್ಗೆ ಹುಲಿ ಬದುಕಿರೋದು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಹುಲಿಗೆ ನಾರ್ಮಲಾಗಿ ಸಣ್ಣ ಪ್ರಾಣಿ ಪಕ್ಷಿ ಸಾಲದೇ ಇಲ್ಲ. ಇದೇನಿದು ತಿಂದರೆ ಜಿಂಕೆ, ಕಾಡ್ಕೋಣ, ಆಮೇಲೆ ಗೆಂಡಮೃಗ ಇಂತಿಂಥ ದೊಡ್ಡ ಪ್ರಾಣಿನೇ ತಿನ್ನಬೇಕು. ಸೊ ಹುಲಿ ತುಂಬ ಪ್ರಾಣಿಗಳನ್ನ ತಿನ್ನೋದ್ರಿಂದ ಈ ಪ್ರಾಣಿಗಳು ಏನು ಮಾಡ್ತಿರುತ್ತೆ ಅಂದರೆ, ಈ ಕಾಡಲ್ಲಿರೋ ಮರ ಗಿಡ ಬಳ್ಳಿನೆಲ್ಲ ಫುಲ್ಲು ತಿಂದು ನಾಶ ಮಾಡ್ತಿರುತ್ತೆ. ಹುಲಿ ಹೋಗಿ ಅದನ್ನ ತಿನ್ನೋದ್ರಿಂದ ಸೊ ಎಕೋಸಿಸ್ಟಮ್ ಹಿಂಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಆದರೆ ಹುಲಿ, ಸಿಂಹ, ಚಿರತೆ ಯಾವುದೂ ಮ್ಯಾಟ್ರ್ ಆಗೋದಿಲ್ಲ. ಈ ಮನುಷ್ಯನೂ ಇದ್ಮೇಲೆ ಎಲ್ಲ ನಾವೇ ಹಾಳು ಮಾಡಿ ಸಾಯ್ತಿದ್ದೀವಿ. ಇನ್ನೇನು ಅಲ್ಲಿ ಮಿಸ್ಸಾಗಿ ಏನಾದರೂ ಈ ಗ್ಲಾಸ್ ಹೊಡೆದೋದ್ರೆ ರಾಹುಲ್ ಗಾಂಧಿ ಟಾಟಾ ಬಾಯ್ ಬಾಯ್. ಇಲ್ಲ ನೋಡ,
ಇಲ್ಲಿ ಬಾ